ಹಲೋ ಫ್ರೆಂಡ್ಸ್, ಎಲೆಕ್ಟ್ರೋಕೆಮಿಸ್ಟ್ರಿಯ ಪಾಠಲ್ಲಿ ಬರುವಂತಹ ಸಾಲ್ಟ್ ಹೈಡ್ರೋಲಿಸಿಸ್ನ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಇವತ್ತಿನ ಕ್ಲಾಸಲ್ಲಿ. ಸಿ, ಇನ್ ದ ಕೇಸ್ ಆಫ್ ಸಾಲ್ಟ್ ಹೈಡ್ರೋಲೈಸಿಸ್, there are four cases. One is salt of weak acid and strong base, salt of strong acid and weak base, salt of weak acid and weak base, then salt of strong acid and strong base ಅಂತ ಹೇಳಿ 4 ಟೈಪ್ಸ್ ಬರುತ್ತೆ. ಈ ಎಲ್ಲಾ 4 ಕೇಸಸ್ ಅಲ್ಲಿ KH ಅಂದ್ರೆ ಹೈಡ್ರೋಲೈಸಿಸ್ ಕಾನ್ಸ್ಟೆಂಟ್ KH ಅಂತಾನೂ ಹೇಳ್ಬೋದು ಅಥವಾ KH ಮಾತ್ರ. KH is equal to ಅಂದ್ರೆ ವಾಟ್ ವಿಲ್ ಬಿ ದ ಹೈಡ್ರೋಲಿಸಿಸ್ ಕಾನ್ಸ್ಟೆಂಟ್ ಆಫ್ ದ್ಯಾಟ್ ಕಾಂಬಿನೇಷನ್ ಅಂತ ತಿಳ್ಕೊಳ್ಬೇಕಾಗತ್ತೆ. ಮತ್ತೆ ಆಲ್ಫಾ ಹೆಚ್ ಅಥವಾ ಸ್ಮಾಲ್ ಲೆಟರ್ ಹೆಚ್ ಇಂದನೂ ರೆಪ್ರೆಸೆಂಟ್ ಮಾಡ್ತೀವಿ. ದಟ್ ಈಸ್ ಡಿಗ್ರಿ ಆಫ್ ಹೈಡ್ರೋಲೈಸಿಸ್ ಏನಾಗಿರುತ್ತೆ, ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ದೆನ್ ವಾಟ್ ವಿಲ್ ಬಿ ದ pH ಆನ್ ಮಿಕ್ಸಿಂಗ್ ದೋಸ್ ಟು ಟೈಪ್ ಆಫ್ ಕಾಂಬಿನೇಷನ್ಸ್ ಅನ್ನೋದನ್ನ ನಾವು ತಿಳ್ಕೊಳ್ತಾ ಹೋಗ್ಬೇಕಾಗತ್ತೆ. ಸೊ ಲೆಟ್ ಅಸ್ ಸ್ಟಡಿ ಸಾಲ್ಟ್ ಹೈಡ್ರೋಲೈಸಿಸ್ ಇನ್ ಡೀಟೇಲ್. ಏನು ಸಾಲ್ಟ್ ಹೈಡ್ರೋಲೈಸಿಸ್ ಅಂತಂದ್ರೆ, ನೋಡಿ, ಯಾವುದೇ ಒಂದು ಸಾಲ್ಟ್ ಏನಾಗುತ್ತೆ, ಡಿಸೋಸಿಯೇಟ್ಸ್ ಇಂಟು ಕ್ಯಾಟಯಾನ್ಸ್ ಅಂಡ್ ಆನಯಾನ್ಸ್, ರೈಟ್? ಅದು ಏನು ಡಿಸೋಸಿಯೇಟ್ ಆಗುತ್ತಲ್ವಾ ವಾಟರಲ್ಲಿ, ದಟ್ ಕ್ಯಾನ್ ಅಂಡರ್ಗೋ ಇಂಟ್ರಾಕ್ಷನ್ ವಿತ್ ವಾಟರ್. ಐದರ್ ಕ್ಯಾಟಯಾನ್ಸ್ ಅಥವಾ ಆನಯಾನ್ಸ್ ಏನ್ ಮಾಡುತ್ತೆ, ವಾಟರ್ನ ಜೊತೆಗೆ ರಿಯಾಕ್ಟ್ ಆಗತ್ತೆ. ಆ ಪ್ರೋಸೆಸ್ ಅನ್ನ ನಾವು ಹೈಡ್ರೋಲೈಸಿಸ್ ಅಂತ ಕರಿತೀವಿ. ನೋಡಿ ಇಲ್ಲಿ, ದಿಸ್ ಇಸ್ ಆನಯಾನ್ ಅಂಡ್ ಕ್ಯಾಟಯಾನ್ ಆಫ್ ಎ ಪರ್ಟಿಕ್ಯುಲರ್ ಸಾಲ್ಟ್. ಇದ್ರ ಸುತ್ತ ಏನು ಆವರಿಸಿದೆ, ವಾಟರ್ ಮಾಲಿಕ್ಯೂಲ್ ಬಂದು ಆವರಿಸಿದೆ. ಅಂದ್ರೆ ದೇರ್ ವಿಲ್ ಬಿ ಅ ಇಂಟ್ರಾಕ್ಷನ್ ಬಿಟ್ವೀನ್ ದೀಸ್ ಅಯಾನ್ಸ್ ಅಂಡ್ ದ ವಾಟರ್ ಮಾಲಿಕ್ಯೂಲ್. ಅದನ್ನೇ ನಾವು ಹೈಡ್ರೋಲೈಸಿಸ್ ಅಂತ ಕರಿತೀವಿ. ಸಿ, salts are formed by the interaction of acids and bases. That's called neutralization reaction. ಒಂದು ಸಾಲ್ಟ್ ಫಾರ್ಮೇಷನ್ ಆಗಬೇಕು ಅಂತಂದ್ರೆ ದೇರ್ ಶುಡ್ ಬಿ ಅ ಆಸಿಡ್ ಅಂಡ್ ಬೇಸ್. ಆಸಿಡ್ ಮತ್ತೆ ಬೇಸ್ ಒಟ್ಟಿಗೆ ರಿಯಾಕ್ಟ್ ಆಗಿ ನಮಗೆ ಏನ್ ಕೊಡುತ್ತೆ, ಸಾಲ್ಟ್ ಅಂಡ್ ವಾಟರ್ ಕೊಡುತ್ತೆ. ಏನ್ ಸಾಲ್ಟ್ ಫಾರ್ಮೇಷನ್ ಆಗಿರುತ್ತಲ್ವಾ, ಅದೇನಾಗುತ್ತೆ ಫರ್ದರ್ ನೋಡೋಣ. ದ ಪ್ರೋಸೆಸ್ ಆಫ್ ಇಂಟ್ರಾಕ್ಷನ್ ಆಫ್ ಕ್ಯಾಟಯಾನ್ಸ್ ಅಂಡ್ ಆನಯಾನ್ಸ್ ಆರ್ ಬೋತ್ ಪ್ರೊವೈಡೆಡ್ ಬೈ ಸಾಲ್ಟ್ ವಿತ್ ವಾಟರ್ ಈಸ್ ಕಾಲ್ಡ್ ಸಾಲ್ಟ್ ಹೈಡ್ರೋಲೈಸಿಸ್. ಈ ರೀತಿ ಇಂಟ್ರಾಕ್ಷನ್ ಆಗೋದ್ರಿಂದ ಸೊಲ್ಯೂಷನಿನ pH ಅಲ್ಲೂ ಕೂಡ ವೇರಿಯೇಷನ್ ಆಗುತ್ತೆ. ಐದರ್ ಇಟ್ ಮೇ ಗೆಟ್ಸ್ ಕನ್ವರ್ಟೆಡ್ ಇಂಟು ಅಸಿಡಿಕ್ ಸೊಲ್ಯೂಷನ್, ಬೇಸಿಕ್ ಸೊಲ್ಯೂಷನ್ ಆರ್ ನ್ಯೂಟ್ರಲ್ ಸೊಲ್ಯೂಷನ್ ಡಿಪೆಂಡಿಂಗ್ ಅಪಾನ್ ದ ನೇಚರ್ ಆಫ್ ದೋಸ್ ಅಯಾನ್ಸ್. ಫಸ್ಟ್ ಕೇಸಲ್ಲಿ ನೋಡ್ತಾ ಹೋಗೋಣ. ಫಸ್ಟ್ ಕೇಸಲ್ಲಿ ಏನಿದೆ ಅಂತ ಹೇಳಿ, ಸಾಲ್ಟ್ ಆಫ್ ಸ್ಟ್ರಾಂಗ್ ಆಸಿಡ್ ಅಂಡ್ ಸ್ಟ್ರಾಂಗ್ ಬೇಸ್. ಫಾರ್ ಎಕ್ಸಾಂಪಲ್ ಸೋಡಿಯಂ ಕ್ಲೋರೈಡ್. ಸ್ಟ್ರಾಂಗ್ ಬೇಸ್ ದಟ್ ಈಸ್ NaOH ನ ತಗೊಂಡಿದ್ದೀನಿ, ಸ್ಟ್ರಾಂಗ್ ಆಸಿಡ್ HCl ನ ತಗೊಂಡಿದ್ದೀನಿ. ಎರಡೂ ಕಂಬೈನ್ ಆಗಿ ನಮಗೆ ಸೋಡಿಯಂ ಕ್ಲೋರೈಡ್ ಸಾಲ್ಟ್ ಸಿಗ್ತಾ ಇದೆ. ವೆರಿ ಫೇಮಸ್ ರಿಯಾಕ್ಷನ್. ನೋಡಿ, ಎರಡು ಅಯಾನ್ಸ್ Na+ ಮತ್ತೆ Cl- ಏನಿದೆ ಅಲ್ವಾ, ದೇ ಟುಗೆದರ್ಲಿ ಫಾರ್ಮ್ಸ್ ಅ ಬಾಂಡ್, ಅಯಾನಿಕ್ ಬಾಂಡ್, ಸ್ಟ್ರಾಂಗ್ ಅಯಾನಿಕ್ ಬಾಂಡ್. ಅವಕ್ಕೆ ಇನ್ನು ವಾಟರ್ ಜೊತೆ ರಿಯಾಕ್ಟ್ ಮಾಡುವಂತಹ ಅವಶ್ಯಕತೆನೇ ಬರೋದಿಲ್ಲ. ಸೊ ದೇರ್ ವಿಲ್ ಬಿ ನೋ ಹೈಡ್ರೋಲೈಸಿಸ್. Cations obtained from strong base, anions obtained from strong acid will not hydrolyze. So pH ಏನಾಗುತ್ತೆ, pH will be neutral. Neutral ಅಂದ್ರೆ it will be almost 7. That can also be written as half of pKw. pKw value is 14 ಅಂತ ಗೊತ್ತಿದೆ. half of pKw. So this is the case of salt of strong acid and strong acid and strong base. ಯಾವಾಗಲೂ ನೆನ್ಪಿಟ್ಕೊಳ್ಳಿ, ವಿಚ್ ಎವರ್ ಈಸ್ ವೀಕ್ ಇನ್ ಅ ಸಾಲ್ಟ್ ದಾಟ್ ವಿಲ್ ಅಂಡರ್ಗೋಸ್ ಹೈಡ್ರೋಲೈಸಿಸ್ ಅಂತ. ನೆಕ್ಸ್ಟ್, ಕಾಂಬಿನೇಷನ್ ಆಫ್ ಸಾಲ್ಟ್ ಆಫ್ ವೀಕ್ ಆಸಿಡ್ ಅಂಡ್ ಸ್ಟ್ರಾಂಗ್ ಬೇಸ್. ಇಲ್ಲಿ CH3COO NA ತಗೊಂಡಿದ್ದೀವಿ, ರೈಟ್? ಕಾಂಬಿನೇಷನ್ ಆಫ್ ವೀಕ್ ಆಸಿಡ್ ಅಂಡ್ ಸ್ಟ್ರಾಂಗ್ ಬೇಸ್ ಏನಾಗಿ ಡಿಸೋಸಿಯೇಟ್ ಆಗುತ್ತೆ, CH3COO- and Na+. ಆಸ್ ಇಟ್ ಇಸ್ ವೀಕ್ ಆಸಿಡ್ ಇಂದ ಬಂದಿರುವಂತಹ ಒಂದು ಪಾರ್ಟ್, ಇದು ಮಾತ್ರ ಏನಾಗುತ್ತೆ, ಫರ್ದರ್ ಹೈಡ್ರೋಲೈಸಿಸ್ ಅಲ್ಲಿ ಇನ್ವಾಲ್ವ್ ಆಗುತ್ತೆ. ಅಂದ್ರೆ CH3COO- combines with water molecule to form CH3COOH, that is weak acid,
ಪ್ಲಸ್ OH ಮೈನಸ್. ಇಲ್ಲಿ OH ಮೈನಸ್ ಏನು ರಿಲೀಸ್ ಆಗ್ತಿದೆಯಲ್ವಾ, ದ್ಯಾಟ್ ಮೇಕ್ಸ್ ದ ಸೊಲ್ಯೂಷನ್ ಬೇಸಿಕ್. ಇಲ್ಲಿ OH ಮೈನಸ್ ರಿಲೀಸ್ ಆಗಿರೋದ್ರಿಂದ ಇದನ್ನ ಆನಯಾನಿಕ್ ಹೈಡ್ರೋಲೈಸಿಸ್ ಅಂತಾನು ಕರಿತೀವಿ. ರೈಟ್. ನೌ what will be the hydrolysis constant KH? ಅಂದ್ರೆ KH is given by ratio of KW by KA. ಅಂದ್ರೆ ಅರ್ಥ ಏನು, ವೀಕರ್ ದ ಆಸಿಡ್ ಗ್ರೇಟರ್ ಇಸ್ ದ ಹೈಡ್ರೋಲೈಸಿಸ್ ಕಾನ್ಸ್ಟೆಂಟ್ ಅಂತ. ಯಾವ್ದು ಇದರಲ್ಲಿ ವೀಕ್ ಪಾರ್ಟ್? ವೀಕ್ ಆಸಿಡ್. ಸೊ ಇಟ್ ಡಿಪೆಂಡ್ಸ್ ಅಪಾನ್ ದ equilibrium constant of weak acid. Okay, KH is given by ratio of KW by KA. Then coming to degree of hydrolysis, that is alpha or H. ಏನು degree of hydrolysis ಅಂತಂದ್ರೆ fraction of total salt that have undergone hydrolysis at a particular point, that is equilibrium. Equilibrium ಅಲ್ಲಿ ಎಷ್ಟು ಫ್ರಾಕ್ಷನ್ ಆಫ್ ಸಾಲ್ಟ್ ಹೈಡ್ರೋಲೈಸಿಸ್ ಅಲ್ಲಿ ಇನ್ವಾಲ್ವ್ ಆಗಿದೆ ಅನ್ನೋದನ್ನ ತೋರಿಸುವಂಥದ್ದೇ ಡಿಗ್ರಿ ಆಫ್ ಹೈಡ್ರೋಲೈಸಿಸ್. Now let us see the equation for degree of hydrolysis, that is given by H is equal to square root of KH by C. Means ಇದರ ಅರ್ಥ ಏನು, ಕಾನ್ಸಂಟ್ರೇಷನ್ ಜಾಸ್ತಿ ಆದ ಹಾಗೂ ಅಂದ್ರೆ ಕಾನ್ಸಂಟ್ರೇಷನ್ ಕಡಿಮೆ ಆದ ಹಾಗೂ ಅಂದ್ರೆ ಡೈಲ್ಯೂಷನ್ ಜಾಸ್ತಿ ಆದ ಹಾಗೂ ಡಿಗ್ರಿ ಆಫ್ ಡಿಸೋಸಿಯೇಷನ್ ಅನ್ನುವಂಥದ್ದು ಜಾಸ್ತಿ ಆಗ್ತಾ ಹೋಗುತ್ತೆ ಅನ್ನೋದನ್ನ ನಾವು ಇಲ್ಲಿ ನೋಡಬಹುದು. ನೆಕ್ಸ್ಟ್, overall degree of dissociation can be given by, on substituting the value of KH here, KW by KA into C ಅಂತ ಆಗುತ್ತೆ. ಸೊ ಕಾನ್ಸಂಟ್ರೇಷನ್ ಟರ್ಮ್ ಕಡಿಮೆ ಆಗ್ತಾ ಹೋದ ಹಾಗೆ ಡಿಗ್ರಿ ಆಫ್ ಹೈಡ್ರೋಲೈಸಿಸ್ ಜಾಸ್ತಿ ಆಗುತ್ತೆ. ಡಿಗ್ರಿ ಆಫ್ ಹೈಡ್ರೋಲೈಸಿಸ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಕಾನ್ಸಂಟ್ರೇಷನ್ ಟರ್ಮ್. ನಿಮಗೆ ಅದ ಇಕ್ವೇಶನ್ ಹೇಗೆ ಡಿರೈವ್ ಮಾಡಿದೀವಿ ಅಂತ ತಿಳ್ಕೊಳ್ಳಿಕ್ಕೆ ನಾನು ಇದನ್ನ ಬರೆದು ತೋರಿಸಿದ್ದೀನಿ, ಬೇಕಿದ್ರೆ ಒಂದ್ಸಲಿ ನೋಡ್ಕೊಳ್ಳಿ. ನೆಕ್ಸ್ಟ್, pH ಆಫ್ ದ ಸೊಲ್ಯೂಷನ್ ಕಂಟೈನಿಂಗ್ ವೀಕ್ ಆಸಿಡ್ ಅಂಡ್ ಸ್ಟ್ರಾಂಗ್ ಬೇಸ್ ಹೇಗಿರುತ್ತೆ ಅಂತ ಹೇಳಿ. ಇಲ್ಲಿ pH ಈಸ್ ಆಲ್ರೆಡಿ ನಾನು ಹೇಳ್ದ ಹಾಗೆ ಅದು ಬೇಸಿಕ್ ಆಗಿರುತ್ತೆ. ಇಲ್ಲಿ ನಾವು ಡಿರೈವ್ ಮಾಡಿದಾಗ್ಲೂ ಏನು ಸಿಕ್ತು ನಮಗೆ, 7 ಪ್ಲಸ್ ಸಮಥಿಂಗ್, 7 ಪ್ಲಸ್ pKa ಪ್ಲಸ್ log C by 2 ಅಂತ ಸಿಗ್ತಾ ಇದೆ. 7 ಪ್ಲಸ್ ಸಮಥಿಂಗ್ ಅಂತಂದ್ರೆ ಇಟ್ ಇಸ್ ಗ್ರೇಟರ್ ದ್ಯಾನ್ 7. ಗ್ರೇಟರ್ ದ್ಯಾನ್ 7 pH ಇದೆ ಅಂತಂದ್ರೆ ದ ಸೊಲ್ಯೂಷನ್ ಈಸ್ ಬೇಸಿಕ್ ಅಂತ ಅರ್ಥ ಆಗ್ತಾ ಇದೆ. Then coming to the second case, that is salt of strong acid and weak base. Strong acid and weak base, ammonium chloride ಅನ್ನ ಎಕ್ಸಾಂಪಲ್ ಆಗಿ ತಗೊಂಡಿದ್ದಾರೆ. ಅಮೋನಿಯಂ ಕ್ಲೋರೈಡ್, ಇಟ್ ಇಸ್ ಅ ಕಾಂಬಿನೇಷನ್ ಆಫ್ ಸ್ಟ್ರಾಂಗ್ ಆಸಿಡ್ ಅಂಡ್ ಅ ವೀಕ್ ಬೇಸ್. ಏನಾಗುತ್ತೆ, ಇದು ಡಿಸೋಸಿಯೇಟ್ಸ್ ಟು ಗಿವ್ NH4 ಪ್ಲಸ್ ಪ್ಲಸ್ Cl ಮೈನಸ್. ಇಲ್ಲಿ ವೀಕ್ ಪಾರ್ಟ್ ಯಾವುದು? ಇದು. So this one only undergoes hydrolysis, not this one. Further, NH4 plus plus water gives NH4OH plus H plus. ಏನು H plus ರಿಲೀಸ್ ಆಗ್ತಾ ಇದೆ ಸೊಲ್ಯೂಷನ್ ಅಲ್ಲಿ, that leads to the solution become more acidic. Okay. What about the KH value ಅಥವಾ H ಡಿಗ್ರಿ ಆಫ್ ಡಿಸೋಸಿಯೇಷನ್ ಅಂತಂದ್ರೆ ಇಟ್ ಈಸ್ ಅಗೇನ್ ಸ್ಕ್ವೇರ್ ರೂಟ್ ಆಫ್ KH by C, ಡಿಪೆಂಡ್ಸ್ ಅಪಾನ್ ದ ಕಾನ್ಸಂಟ್ರೇಷನ್. ದೆನ್ what will be the KH value? Hydrolysis constant depends upon the weak base. Base weak ಇದ್ದಷ್ಟು hydrolysis constant ಜಾಸ್ತಿ ಆಗುತ್ತೆ. KH is equal to KW by KB. Then what happens to the pH? pH finally we got is 7 minus something, means less than 7 anta. So pH becomes acidic. Next, third case, salt of weak acid and weak base ಅಂತ ಹೇಳಿ. Weak acid and weak base example ammonium acetate ನ ತಗೊಳ್ಳೋಣ. CH3 COO NH4 dissociates to give both weak
cation as well as weak anion. NH4 plus is also weak, CH3CO minus also weak. ಏನಾಗುತ್ತೆ ಅವಾಗ both will undergoes hydrolysis. So finally the degree of hydrolysis is given by square root of KH ಅಂತ ಹೇಳಿ. ಇಲ್ಲಿ ಏನಾಗಿಲ್ಲ, ಡಿಗ್ರಿ ಆಫ್ ಹೈಡ್ರೋಲೈಸಿಸ್ ಕಾನ್ಸಂಟ್ರೇಷನ್ ಆಫ್ ಸಾಲ್ಟ್ ನ ಮೇಲೆ ಡಿಪೆಂಡ್ ಆಗಿರೋದಿಲ್ಲ, ಅದನ್ನ ನೆನ್ಪಿಟ್ಕೊಳ್ಳಿ. ದೆನ್ ವಾಟ್ ವಿಲ್ ಬಿ ದ ಹೈಡ್ರೋಲೈಸಿಸ್ ಕಾನ್ಸ್ಟೆಂಟ್? ಎರಡೂ ವೀಕ್ ಆಗಿರೋದ್ರಿಂದ ಇಟ್ ವಿಲ್ ಬಿ KW/KA ಇಂಟು KB. ಇನ್ ಕೇಸ್ ಆಫ್ ವೀಕ್ ಆಸಿಡ್ KA ಮಾತ್ರ ಬರ್ದಿದ್ವಿ, ಇನ್ ಕೇಸ್ ಆಫ್ ವೀಕ್ ಬೇಸ್ ಇದ್ದಾಗ KB ಮಾತ್ರ ಬರ್ದಿದ್ವಿ. ಇಲ್ಲಿ ವೀಕ್ ಆಸಿಡ್ ಆಸ್ ವೆಲ್ as ವೀಕ್ ಬೇಸ್, ಸೊ ವಿ ಹ್ಯಾವ್ ಟು ರೈಟ್ ಬೋತ್ KA and KB, KW/KA ಇಂಟು KB. Then what happens to the pH of the solution? So pH of the solution ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತಂದ್ರೆ based on their strength of that weak acid and weak base. The solution ಬೇಸಿಕ್ಕೂ ಆಗ್ಬೋದು, ಅಸಿಡಿಕ್ಕೂ ಆಗ್ಬೋದು, ಅಥವಾ ನ್ಯೂಟ್ರಲ್ ಆಗ್ಬೋದು, ಡಿಪೆಂಡ್ಸ್ ಅಪಾನ್ ದ ಕಾನ್ಸಂಟ್ರೇಷನ್ ಆಫ್ ಅಯಾನ್ಸ್ ಆಫ್ ವೀಕ್ ಆಸಿಡ್ ಅಂಡ್ ವೀಕ್ ಬೇಸ್. ಓಕೆನಾ? ಈ ಟೇಬಲ್ನ ನೀವು ನೆನ್ಪಿಟ್ಕೊಂಡ್ರೆ ಸಾಕು. ನೋಡಿ ಇಲ್ಲಿ ಸಾಲ್ಟ್ ಕೊಟ್ಟಿದ್ದೀನಿ, ಇಲ್ಲಿ ನೇಚರ್ ಆಫ್ ದಟ್ ಸೊಲ್ಯೂಷನ್, ಡಿಗ್ರಿ ಆಫ್ ಹೈಡ್ರೋಲೈಸಿಸ್ ವ್ಯಾಲ್ಯೂ, ದೆನ್ ವಾಟ್ ವಿಲ್ ಬಿ ದ pH. ಓವರ್ ಆಲ್ ಈ ಟೇಬಲ್ ಅನ್ನ ನೆನ್ಪಿಟ್ಕೊಳ್ಳಿ, ಇಟ್ಸ್ ಎನಫ್ ಫಾರ್ ಯುವರ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ನೆಕ್ಸ್ಟ್ ಕಮಿಂಗ್ ಟು ದ ಸಾಲ್ಯುಬಿಲಿಟಿ ಪ್ರಾಡಕ್ಟ್. ಏನಿದು ಸಾಲ್ಯುಬಿಲಿಟಿ ಪ್ರಾಡಕ್ಟ್? ಡಿಟೇಲ್ ಆಗಿ ನೋಡ್ತಾ ಹೋಗೋಣ. ನೋಡಿ, ಸಾಲ್ಯುಬಿಲಿಟಿ ಪ್ರಾಡಕ್ಟ್ ಅಂತಂದ್ರೆ it is the product of molar concentration of ions of a sparingly soluble substance. It is not applicable for completely soluble substance. Okay, it is a product of molar concentration of ions of a sparingly soluble substance in a saturated solution at a given temperature. The concentration terms being raised to the number of moles of individual ions. ನೋಡಿ, it is given by the product of molar concentration of particular ions of incompletely soluble substances at a particular temperature, and that concentration terms is raised to the number of moles of individual ions. ನೋಡಿ, ಇಲ್ಲಿ ಎಕ್ಸಾಂಪಲ್ನ ತಗೊಂಡಾಗ ನಿಮಗೆ ಅರ್ಥ ಆಗುತ್ತೆ. ಇದ್ರದ್ದು ಆಕ್ಚುಲ್ ಯೂಸ್ ಏನಪ್ಪಾ ಅಂತಂದ್ರೆ, ಸಾಲ್ಯುಬಿಲಿಟಿ ಪ್ರಾಡಕ್ಟ್ ಒಂದು ಪಾರ್ಷಿಯಲಿ ಸಾಲ್ಯೂಬಲ್ ಸಬ್ಸ್ಟೆನ್ಸ್ ಇದೆ ಅನ್ಕೊಳ್ಳಿ, ಅದು ಎಷ್ಟರ ಮಟ್ಟಿಗೆ ಸೊಲ್ಯೂಷನ್ ಅಲ್ಲಿ ಡಿಸಾಲ್ವ್ ಆಗುತ್ತೆ ಅನ್ನೋದನ್ನ ನಾವು ಕಂಡುಹಿಡಿಯೋದೆ ಥ್ರೂ ಸಾಲ್ಯುಬಿಲಿಟಿ ಪ್ರಾಡಕ್ಟ್. ಈಗ ಫಾರ್ ಎಕ್ಸಾಂಪಲ್, ನಾವೊಂದು 20 grams ಆಫ್ ಸೊಲ್ಯೂಷನ್ ಅನ್ನ 100 grams ಅಲ್ಲಿ ಡಿಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಅದರಲ್ಲಿ ಏನಾಗುತ್ತೆ, 19 grams ಕಂಪ್ಲೀಟ್ ಆಗಿ ಡಿಸಾಲ್ವ್ ಆಗುತ್ತೆ, ಇನ್ನು 1 gram ಹಾಗೆ ಉಳಿದ್ಬಿಡುತ್ತೆ. ಎಷ್ಟು ಅಮೌಂಟ್ ಆಫ್ ಸಾಲ್ಟ್ ಡಿಸಾಲ್ವ್ ಆಗಿದೆ ಅನ್ನೋದನ್ನ ನಾವು ಕ್ಯಾಲ್ಕುಲೇಟ್ ಮಾಡದೆ ಥ್ರೂ ದಿಸ್ ಸಾಲ್ಯುಬಿಲಿಟಿ ಪ್ರಾಡಕ್ಟ್. ಫಾರ್ ಎಕ್ಸಾಂಪಲ್, ಸಿಲ್ವರ್ ಕ್ಲೋರೈಡ್, ಇಟ್ ಈಸ್ ಅ ಇನ್ಕಂಪ್ಲೀಟ್ಲಿ ಸಾಲ್ಯೂಬಲ್ ಸಾಲ್ಟ್. ಏನಾಗಿ ಡಿಸೋಸಿಯೇಟ್ ಆಗುತ್ತೆ, Ag+ ಮತ್ತೆ Cl- ಕರೆಸ್ಪಾಂಡಿಂಗ್ ಕ್ಯಾಟಯಾನ್ ಅಂಡ್ ಆನಿಯಾನ್ ಸಿಕ್ತು ನಮಗೆ. ಸೊ ಸಾಲ್ಯುಬಿಲಿಟಿ ಪ್ರಾಡಕ್ಟ್, ದಟ್ ಇಸ್ KSP ಅನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಬೈ ಟೇಕಿಂಗ್ ದ ಪ್ರಾಡಕ್ಟ್ ಆಫ್ ದಿಸ್ ಕ್ಯಾಟಯಾನ್ ಅಂಡ್ ಆನಿಯಾನ್ ವಿತ್ ರೆಸ್ಪೆಕ್ಟ್ ಟು ದೇರ್ ನಂಬರ್ ಆಫ್ ಮೋಲ್ಸ್ ಇನ್ವಾಲ್ವ್ಡ್, Ag+ into Cl-. As it is 1 Ag+ and 1 Cl- power 1 will come. Okay. Next, MgOH twice. ಏನಾಗಿ ಡಿಸೋಸಿಯೇಟ್ ಆಗುತ್ತೆ, Mg2+ plus 2 OH- ಆಗಿ ಡಿಸೋಸಿಯೇಟ್ ಆಗುತ್ತೆ. What will be the KSP value? Product of this Mg2+ and OH-. Mg2+ the power 1, OH- the power ಇಲ್ಲಿ 2 moles ಇರೋದ್ರಿಂದ ಪವರ್ 2 ಆಗುತ್ತೆ. Then copper sulfate 2Cu+ plus S2- ಆಗಿ ಡಿಸೋಸಿಯೇಟ್ ಆಗುತ್ತೆ. What is the number of cation here? 2. So raise it to the power of 2. S2 - 1. Like this.
Then, what is the relation between solubility product, that is KSP, and the solubility S of a sparingly soluble salt ಅಂತ ನೋಡೋಣ. ಯಾವುದೇ AB ಟೈಪ್ ಆಫ್ ಸಬ್ಸ್ಟೆನ್ಸ್ ಅಂದರೆ AgCl ಇರ್ಬೋದು, ಬೇರಿಯಂ ಸಲ್ಫೇಟ್ ಇರ್ಬೋದು, ಜಿಂಕ್ ಸಲ್ಫೇಟ್ ಇರ್ಬೋದು, ನಾನು ಆಗಲೇ ಹೇಳಿದ ಹಾಗೆ AgCl ಇದ್ರದ್ದು ಸಾಲ್ಯುಬಿಲಿಟಿ ಎಸ್ ಅಂತ ತಗೊಳ್ಳಿ, ಇದ್ರದ್ದು ಸಾಲ್ಯುಬಿಲಿಟಿ ಎಸ್ ಅಂತ ತಗೊಳ್ಳಿ, ಟು ದ ಪವರ್ ಆಫ್ ದೇರ್ ಮೊಲಾರಿಟಿ 1 + 1 2. ಸೊ ಎಸ್ ಎಸ್ ಇಲ್ಲಿ 1 ಇಲ್ಲಿ 1 1 + 1 is 2, so it becomes S square. S is equal to square root of KSP ಆಯ್ತು. Then A2B ಅಥವಾ AB2 ಫಾರ್ಮ್ ಆಫ್ ಸಬ್ಸ್ಟೆನ್ಸ್ ನಾಗಲೇ ಹೇಳಿದ ಹಾಗೆ MgOH twice. Mg 2 plus OH minus raised to the power of 2. Mg2 plus S to the power of 1 into OH minus is S to the power of 2. So total becomes S cube. KSP is 4S cube. S is equal to cube root of KSP by 4, right? Like this. We can calculate any ಯಾವುದೇ ಸಾಲ್ಟಿನ ಸಾಲ್ಯುಬಿಲಿಟಿ ಪ್ರಾಡಕ್ಟನ್ನು ಈ ರೀತಿ ಕ್ಯಾಲ್ಕುಲೇಟ್ ಮಾಡಬಹುದು. ಇಲ್ಲಿ ಒಂದು ಜನರಲ್ ಈಕ್ವೇಷನ್ ಅನ್ನ ಮೂಲಕ ನಾವು ಸಾಲ್ಯುಬಿಲಿಟಿ ಪ್ರಾಡಕ್ಟ್ನ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಸಾಲ್ಟ್ AB ಡಿಸೋಸಿಯೇಟ್ಸ್ ಟು ಗಿವ್ ಕರೆಸ್ಪಾಂಡಿಂಗ್ ಕ್ಯಾಟಯಾನ್ ಅಂಡ್ ಆನಿಯಾನ್. ಕ್ಯಾಟಯಾನ್ನ ಏನಂತ ಬರಿಬೋದು, ಪ್ರಾಡಕ್ಟ್ ಆಫ್ ಸಾಲ್ಯುಬಿಲಿಟಿ, ಏನು ಮೋಲಾರ್ ಸಾಲ್ಯುಬಿಲಿಟಿ ಏನಿದೆ ದಟ್ ಈಸ್ ರೆಪ್ರೆಸೆಂಟೆಡ್ ಬೈ ಎಸ್. ಆಮೇಲೆ 1 mole ಆಫ್ ಸಾಲ್ಟ್ AB ತೊಗೊಂಡಿದ್ದೀವಿ ಅಂದ್ಕೊಳ್ಳಿ, ಅದರಲ್ಲಿ X moles ಆಫ್ ಕ್ಯಾಟಯಾನ್ ಬಂದಿದೆ, ಹಾಗೆ Y moles ಆಫ್ ಆನಿಯಾನ್ ಬಂದಿದೆ ಅಂತಂದರೆ X ಇಂಟು S ಟು ದ ಪವರ್ ಆಫ್ X, Y ಇಂಟು S ಟು ದ ಪವರ್ ಆಫ್ Y ಆಗುತ್ತೆ. Then it can be written as X to the power of X, Y to the power of Y into S common to the power of X plus Y. Next, ಯಾವಾಗ ಕಾನ್ಸಂಟ್ರೇಷನ್ ಆಫ್ cation and anion is more than that of the solubility product, that is KSP, then ನಮಗೆ ಸಿಗುವಂತಹ ಸೊಲ್ಯೂಷನ್ ಏನಾಗಿರುತ್ತೆ, ಪ್ರೆಸಿಪಿಟೇಟ್ ಫಾರ್ಮಲ್ಲಿ ಇರುತ್ತೆ. ಇಟ್ ವಿಲ್ ಬಿ ಸೂಪರ್ ಸ್ಯಾಚುರೇಟೆಡ್ ಅಂಡ್ ಪ್ರೆಸಿಪಿಟೇಟೆಡ್. ನೆಕ್ಸ್ಟ್, now coming to the relation between activity and activity coefficient. ನೋಡಿ, ಯಾವುದೇ ಒಂದು ಸಾಲ್ಟು ಒಂದು ಸೊಲ್ಯೂಷನ್ ಅಲ್ಲಿ ಅಯಾನಿಕ್ ಫಾರ್ಮಿಗೆ ಕನ್ವರ್ಟ್ ಆಗಿದೆ ಅಂತಂದ್ರೆ ಇಟ್ ಶೋಸ್ ಸಮ್ ಆಕ್ಟಿವಿಟಿ. ಅಂದರೆ ಅಯಾನ್ಸ್ ಇಟ್ ಶೋಸ್ ಸಮ್ ಮೊಬಿಲಿಟಿ, ಇಟ್ ಚೇಂಜಸ್ ದ pH ಆಫ್ ದ ಸೊಲ್ಯೂಷನ್, ದಟ್ ಈಸ್ ಕಾಲ್ಡ್ ಅಸ್ ಆಕ್ಟಿವಿಟಿ. ನಮಗೆ ಗೊತ್ತಾ, ಆಲ್ 100% ಆಫ್ ದ ಸಾಲ್ಟ್ ನಾವು ಹಾಕಿದಷ್ಟು ಸಾಲ್ಟ್ ಅದರಲ್ಲಿ ಅಯೋನೈಸ್ ಆಗಿ ತನ್ನ ಆಕ್ಟಿವಿಟಿಯನ್ನು ತೋರಿಸ್ತಾ ಇದೆ ಅಂತ ಇಲ್ಲ. ಸಮ್ ಪಾರ್ಟ್ ಆಫ್ ದಟ್ ವಿಲ್ ಬಿಕಮ್ಸ್ ಇನ್ಆಕ್ಟಿವ್. ಸೇ ಫಾರ್ ಎಕ್ಸಾಂಪಲ್, ನನ್ನ ಕ್ಲಾಸ್ ರೂಮಲ್ಲಿ 50 ಸ್ಟೂಡೆಂಟ್ಸ್ ಇದ್ದಾರೆ, 50 ಜನ ನನ್ನ ಪಾಠವನ್ನು ಕೇಳಿಸ್ಕೊಳ್ತಾ ಇದ್ದಾರೆ ಅಂತಂದರೆ ನೋ, 1 or 2 ಮೆಂಬರ್ಸ್ ಸುಮ್ಮನೆ ಕ್ಲಾಸಲ್ಲಿ ಕೂತಿರ್ತಾರೆ, ಬಟ್ ಏನಾಗಿರಲ್ಲ, ಆಕ್ಟಿವ್ಲಿ ಇನ್ವಾಲ್ವ್ಮೆಂಟ್ ಆಗಿರಲ್ಲ ನನ್ನ ಕ್ಲಾಸಲ್ಲಿ. ಆ 1 or 2 ಮೆಂಬರ್ಸೇ ನನ್ನ ಕ್ಲಾಸಲ್ಲಿ ಇನ್ಆಕ್ಟಿವ್ ಇದ್ದಾರೆ ಅಂತ ಹೇಗೆ ಗೊತ್ತಾಗತ್ತೆ? That is in terms of activity coefficient. We can identify the inactive species involved in the solution. So let us see the relation between activity and activity coefficient. ಅಂದರೆ activity coefficient ಅಂತಂದರೆ ಯಾವುದು ಇನ್ಆಕ್ಟಿವ್ ಇರುತ್ತೋ, ತನ್ನ ಆಕ್ಟಿವಿಟಿಯನ್ನು ತೋರಿಸದೆ ಏನಾಗಿರುತ್ತೆ, ಸೈಲೆಂಟ್ ಆಗಿರುತ್ತೋ, that is called as activity coefficient. Consider a general equation MA. It dissociates to give cations and anions. What is activity? How to find out the activity of this particular reaction anta nodona iga. It is given by product of cation and anion raised to the power of number of moles involved in the reaction. A plus to the power of number of moles is X. A minus to the power of Y. That can be written as A plus or minus X plus Y.
mean activity of both cation and anion is given by x plus y. Next, we are finding here the relation between the activity and the activity coefficient, right? So, activity is equal to this gamma ಅಂತಂದ್ರೆ activity coefficient into concentration term. That is, ಇಲ್ಲಿ ನಾನು ಮೊಲಾಲಿಟಿಯನ್ನು ತಗೊಂಡಿದ್ದೀನಿ. Product of activity coefficient and molality gives activity. That is given by the corresponding cation to the power of number of moles involved and anion. That is, ಇಲ್ಲಿ ಏನು ನಮ್ಮ ಮೊಲಾಲಿಟಿ ಇದೆ, that gives x moles of ions into the solution. So, I'll multiply x into m, here y into m. Gamma x m to the power of x, ಇಲ್ಲಿ gamma y m to the power of y. That can be written as x to the power of x, y to the power of y, gamma plus or minus m molality. ಇದೇ ರೀತಿ ನಿಮಗೆ ಆಕ್ಟಿವಿಟಿಯನ್ನು ಕಂಡುಹಿಡಿಯಲಿಕ್ಕೆ ಕೇಳ್ತಾರೆ ಆಫ್ ಎನಿ ಸಾಲ್ಟ್ಸ್. ಇಲ್ಲಿ ನೋಡಿ m ಟು ದ ಪವರ್ ಆಫ್ x ಪ್ಲಸ್ y ಆಗತ್ತೆ. ಬಿಟ್ಟು ಹೋಗಿದೆ, ಸೇರಿಸ್ಕೊಳ್ಳಿ, x ಪ್ಲಸ್ y. ದಿಸ್ ಈಸ್ ದ ಫೈನಲ್ ರಿಲೇಷನ್ ಬಿಟ್ವೀನ್ ದ ಆಕ್ಟಿವಿಟಿ ಅಂಡ್ ದ ಆಕ್ಟಿವಿಟಿ ಕೋಎಫಿಷಿಯಂಟ್. ನೆಕ್ಸ್ಟ್, HCl ಸಾಲ್ಟ್ ಇದು ಆಕ್ಟಿವಿಟಿ ಕೋಎಫಿಷಿಯಂಟ್ನ ಬರೆಯೋಣ ಈಗ. ಸೊ HCl, H plus Cl minus, right? What is the value of x here? 1 to the power of 1 again, into what is the value of y? 1 to the power of 1. Activity coefficient into molality, 1 plus 1 is 2. That can be written as activity coefficient plus or minus m to the power of 2. Then sodium sulfate. Sodium sulfate dissociates to give 2Na plus SO4 2 minus. Activity is equal to how many number of moles are involved here? 2. So, x value ಏನಾಗುತ್ತೆ? 2 ಆಗುತ್ತೆ. 2 to the power of 2 into 1 to the power of 1 into activity coefficient into m to the power of 2 plus 1 ಅಂತಂದ್ರೆ cube. 2 to the power of 2 is 4. This whole thing remains as such. Okay. Then coming to the next part, that is buffers. Let's continue in the next class.